ಹಾಗಾದ್ರೆ ಫೈನಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗು ದಿನ ಬಂದೇ ಬಿಡ್ತಾ ನಿಜವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಆಗುತ್ತಾ ಈಗ ಇದೇ ನಿರೀಕ್ಷೆಯಲ್ಲಿರುವಂತಹ ಕನಕಪುರ ಬಂಡೆಗೆ ಏನಾದ್ರೂ ಸಿಹಿ ಸುದ್ದಿ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತ ಒಂದು ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸ ಮಾಡ್ತಾ ಇರುವಂತದ್ದು, ಅದಾದ ನಂತರ ಎಲ್ಲೋ ಒಂದ್ ರೀತಿಯಾಗಿ ಡಿಕೆಗೂ ಕೂಡ ಇದ್ರ ಇನ್ಫಾರ್ಮೇಶನ್ ಇದೆ ಅನ್ನುವಂಥದ್ದು. ಹೀಗೆ ಸಿದ್ದುಗೆ ವರಿಷ್ಠರ ಬುಲಾವ್ ಬಂದಿದೆ, ಡಿಕೆ ಬ್ರದರ್ಸ್ ಮೀಟಿಂಗ್ ಮಾಡ್ತಿದ್ದಾರೆ. ಎಸ್ಐಆರ್ ಸಭೆಯಿಂದ ಬರ್ತಾ ಇದ್ದಂತೆ ಡಿಕೆಶಿ ಹಾಗೂ ಡಿಕೆ ಸುರೇಶ್ ಸಭೆ ಮಾಡಿದ್ದಾರೆ. ಪವರ್ ಶೇರಿಂಗ್ಗೆ ಸಂಬಂಧಿಸಿದಂತೆ ಸಹೋದರರ ಸಭೆ ನಡೆದಿದೆ. ತಡರಾತ್ರಿ ಸುಮಾರು 10:30ಯಿಂದ ರಾತ್ರಿ 12 ಗಂಟೆವರೆಗೂ 12:30ವರೆಗೂ ಕೂಡ ಈ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಡಿಕೆ ನಿವಾಸದಲ್ಲೇ ಬರೋಬ್ಬರಿ 7 ಗಂಟೆಗಳ ಕಾಲ ಸಭೆ ಮಾಡಿದ್ದಾರೆ ಡಿಕೆ ಬ್ರದರ್ಸ್. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಇಬ್ಬರೂ ಕೂಡ 2 ಗಂಟೆಗಳ ಕಾಲ ಸಭೆ ಮಾಡಿದ್ದಾರಂತೆ. ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಬಂತು, ದೆಹಲಿಯಿಂದ ಬುಲಾವ್ ಬಂತು, ಅದಾದ ನಂತರ ಅಲರ್ಟ್ ಆಗಿದ್ದಾರೆ. ಈಗ ಎಲ್ಲರೂ ಕೂಡ ಡಿಕೆ ಬಣದವರು ಕೂಡ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಈಗ ಡಿಕೆ ಬ್ರದರ್ಸ್ ಮೀಟಿಂಗ್ ಮಾಡಿದ್ದಾರೆ. ಸಿದ್ದು ವರಿಷ್ಠರ ಬುಲಾವ್ ಬಂತು, ಇದರ ಬೆನ್ನಲ್ಲೇ ಡಿಕೆ ಬ್ರದರ್ಸ್ ಸಭೆ ಮಾಡಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಎಸ್ಐಆರ್ ಸಭೆ ಇತ್ತು. ಈ ಸಭೆಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರಿಗೆ ಕರೆ ಬಂತು. ಅದಾದ ನಂತರ ಡಿಕೆಶಿ ಹಾಗೂ ಡಿಕೆ ಸುರೇಶ್ ಇಬ್ಬರೂ ಕೂಡ ಸಭೆಯನ್ನ ಮಾಡಿದ್ದಾರೆ. ತಡರಾತ್ರಿ ಸುಮಾರು 10:00ವರೆಗೆ ಸ್ಟಾರ್ಟ್ ಆಗಿರುವಂತಹ ಇವರ ಸಭೆ ಮಧ್ಯರಾತ್ರಿ 12:30ವರೆಗೂ ಕೂಡ ಈ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅದು ಕೂಡ ಡಿಕೆ ನಿವಾಸದಲ್ಲಿ ಬರೋಬ್ಬರಿ 2 ಗಂಟೆಗಳ ಕಾಲ ಸಭೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಭೆಯಲ್ಲಿ ಏನ್ ಚರ್ಚೆ ಆಗಿದೆಯೋ ಏನೋ ಗೊತ್ತಿಲ್ಲ, ಬಟ್ ಖಂಡಿತವಾಗಿಯೂ ಕೂಡ ಈಗ ಇದೇ ವಿಚಾರವನ್ನ ಚರ್ಚೆ ಮಾಡಿರ್ತಾರೆ. ಇಲ್ಲಿ ಬಹಳಷ್ಟು ವಿಚಾರಗಳು ಅಥವಾ ಬಹಳಷ್ಟು ಗೊಂದಲ ಇದೆ. ಇದೇ ಒಂದು ಕ್ಷಣಕ್ಕೋಸ್ಕರ ಅಥವಾ ಇದೇ ಒಂದು ಸಮಯಕ್ಕೋಸ್ಕರ ಈಗಾಗಲೇ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ರು. ಯಾವುದೇ ಕ್ಷಣದಲ್ಲೂ ಕೂಡ ದೆಹಲಿ ಹಾರಲಿದ್ದಾರೆ ಡಿಕೆಶಿ. ಎಸ್ಐಆರ್ ಸಂಬಂಧ ಸುದ್ದಿಗೋಷ್ಠಿ ಬಳಿಕ ಪ್ರಯಾಣ ಬೆಳೆಸ್ತಾರಾ, ಸಿಎಂಗಿಂತ ಮುಂಚೆಯೇ ದೆಹಲಿ ಸೇರ್ತಾರಾ ಡಿಸಿಎಂ ಅನ್ನೋ ಪ್ರಶ್ನೆ. ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಸಂಪುಟ ಪುನರ್ರಚನೆಗೂ ಮುನ್ನ ಬೇಡಿಕೆಯನ್ನ ಈಡೇರಿಸಬೇಕು, ನನ್ನ ಬೇಡಿಕೆ ಕುರಿತು ನಿರ್ಧಾರ ತಿಳಿಸಿ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಕಳೆದ ಬಾರಿಯೂ ಕೂಡ ಪಂಚರಾಜ್ಯ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಇದೇ ಒಂದು ಹಠವನ್ನ ಹಿಡಿದಿದ್ರು. ಚುನಾವಣೆ ಮುಗಿದ ನಂತರ, ಫಲಿತಾಂಶ ಬಂದ ನಂತರ, ಎಲ್ಲವೂ ಕೂಡ ಮುಗಿದೋದ ನಂತರ ಪವರ್ ಶೇರಿಂಗ್ ವಿಚಾರ ಘೋಷಣೆ ಆಗಲೇಬೇಕು, ಕಾಂಗ್ರೆಸ್ ಹೈಕಮಾಂಡ್ ಏನು ಮಾತು ಕೊಟ್ಟಿತ್ತು ಅದನ್ನು ನಡೆದುಕೊಳ್ಬೇಕು ಅಂತ ಹೇಳಿ ಡಿಸಿಎಂ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಹಾಗಾಗಿ ಸಂಪುಟ ಪುನರ್ರಚನೆಗೂ ಮುನ್ನವೇ ನನ್ನ ಬೇಡಿಕೆಯನ್ನ ಈಡೇರಿಸಿ, ನನ್ನ ಬೇಡಿಕೆ ಕುರಿತು ನಿರ್ಧಾರವನ್ನ ತಿಳಿಸಿ ಅಂತ ಹೇಳಿ ಡಿಕೆಶಿ ಹೇಳಿದಾರಂತೆ. ಹಾಗಾಗಿ ಈಗ ಈ ಒಂದು ವಿಚಾರವಾಗಿ ಬಹುಶಃ ಯಾವುದೇ ಕ್ಷಣದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಕರೆ ಬರಬಹುದು. ಅದಾದ ನಂತರ ಅವರು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸಬಹುದು. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಮುಂಚೆಯೇ, ಸಿದ್ದರಾಮಯ್ಯ ಅವರು ಅಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಮುಂಚೆಯೇ ಬಹುಶಃ ಇವರು ಕೂಡ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸಿಎಂಗಿಂತ ಮುಂಚೆನೇ ದೆಹಲಿಗೆ ಹೋಗ್ತಾರಾ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ, ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಆಗ್ತಾ ಇರುವಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತ ಒಂದು ಬೆಳವಣಿಗೆ, ಒಂದು ಚರ್ಚೆ. ಬಟ್ ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟೆಲ್ಲ ಸಸ್ಪೆನ್ಸ್ ಇದೆ, ಏನೆಲ್ಲ ಸೀಕ್ರೆಟ್ ಆಗಿದೆ ಅನ್ನೋಂಥದ್ದು ನಾಳೆ ಗೊತ್ತಾಗುತ್ತೆ.